ಸ್ವಾಮಿ ರಾಮ್ ಎಂತಹ ವ್ಯಕ್ತಿ ಅಂದ್ರೆ ತಮ್ಮ ಉಸಿರಾಟನೆ ಅವರು ಸ್ಟಾಪ್ ಮಾಡಿ ಅವರ ದೇಹನ ಯಾವ ಲೆವೆಲ್ಗೆ ತಗೊಂಡೋಗ್ತಿದ್ರು ಅಂದ್ರೆ ಅವರ ಶರೀರ ಕಂಪ್ಲೀಟ್ ಡೆಡ್ ಆಗ್ತಾ ಇತ್ತು. US ಗವರ್ನಮೆಂಟ್ ಇವರನ್ನ ಇನ್ವೈಟ್ ಮಾಡ್ತಾರೆ, ನಾವು ನಿಮ್ಮ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು, ಯಾಕಂದ್ರೆ ಇದು ನಮ್ಗೇನೋ ಗಿಮಿಕ್ ಅಂತ ಅನ್ಸುತ್ತೆ ಅಂತ. ಬನ್ನಿ ನಾವು ಚೆಕ್ ಮಾಡ್ತೀವಿ ಅಂತ ಅವ್ರನ್ನ ಇನ್ವೈಟ್ ಮಾಡ್ತಾರೆ. ಸ್ವಾಮಿ ರಾಮನ್ ಅವರು ಕೂಡ ಹೋಗ್ತಾರೆ. ಅಲ್ಲಿ US ಗವರ್ನಮೆಂಟ್ ಫಿಸಿಯೋಥೆರಪಿಸ್ಟು, ಡಾಕ್ಟರ್ಸ್ಗಳು ಮತ್ತೆ ಸೈಕಾಲಜಿ ಡಾಕ್ಟರ್ಸು ಎಲ್ಲರನ್ನೂ ಒಂದ್ ಕಡೆ ಸೇರಿಸ್ಬಿಟ್ಟು ಎಕ್ಸ್ಪೆರಿಮೆಂಟ್ ನ ಸ್ಟಾರ್ಟ್ ಮಾಡ್ತಾರೆ. ಸ್ವಾಮಿ ರಾಮನ್ ನಿಜವಾಗ್ಲೂ ಅವರ ಉಸಿರಾಟನ ನಿಲ್ಲಿಸ್ತಾರೆ. ಕ್ಲಿನಿಕಲಿ ಈ ಸ್ಥಿತಿನ, ಆ ಕ್ಷಣನ ಇದು ಡೆಡ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. ಯಾಕಂದ್ರೆ ಪಲ್ಸು ಇಲ್ಲ, ಹಾರ್ಟ್ ಬೀಟು ಇಲ್ಲ, ಏನು ವರ್ಕ್ ಆಗ್ತಾ ಇಲ್ಲ. ಆದ್ರೆ 7 ನಿಮಿಷ ಆದ ತಕ್ಷಣ ಸ್ವಾಮಿ ರಾಮನ್ ಅವರು ನಿಧಾನವಾಗಿ ಕಂಡ್ಬಿಡ್ತಾರೆ. ಅದಾದ ನಂತರ ಮತ್ತೆ ಅವ್ರ ಹಾರ್ಟ್ ಬೀಟು, ಪಲ್ಸು ಎಲ್ಲ ನಾರ್ಮಲ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಅಂತ ಕೇಳಿದ್ರೆ ತಮ್ಮ ಯೋಗ ಶಕ್ತಿಯಿಂದ ತಮ್ಮ ಇಡೀ ಹೃದಯವನ್ನೇ ನಿಲ್ಲಿಸ್ಬಿಟ್ಟಿರ್ತಾರೆ. ಈ ಘಟನೆಯಿಂದ ಅಚ್ಚರಿಗೊಂಡ ಎಲ್ಲ ಡಾಕ್ಟರ್ಸ್ಗಳು ಇದನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇದು ವೈದ್ಯಕೀಯ ಲೋಕದಲ್ಲೇ ಹೊಸ ಅಚ್ಚರಿ ಅಂತ ಹೇಳ್ತಾರೆ. ಇವರು ನಮ್ಮ ದೇಶದ ಶ್ರೇಷ್ಠ ಯೋಗಿ ಸ್ವಾಮಿ ರಾಮ್ ಅಂತ. ಇವರು ತಮ್ಮ ಯೋಗ ಸಾಧನೆಯ ಮೂಲಕ ಮನುಷ್ಯ ತನ್ನ ಮನಸ್ಸಿನ ಮೂಲಕ ದೇಹದ ಎಲ್ಲಾ ಅಂಗಾಂಗಗಳನ್ನ ನಿಯಂತ್ರಿಸಬಹುದು ಅಂತ ಇಡೀ ಜಗತ್ತಿಗೆ ತೋರಿಸ್ಕೊಡ್ತಾರೆ. ಈ ಕುರಿತು ನಿಮ್ಗೆ ಏನಿಸ್ತು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.